ಇತಿಹಾಸ ಪ್ರಸಿದ್ಧ ಪುತ್ತೂರು ಮಹತೋಬಾರ ಮಹಲಿಂಗೇಶ್ವರ ದೇವರ ವಾರ್ಷಿಕ ಜಾತ್ರೋತ್ಸವದ ಸಲುವಾಗಿ ಪಾರಂಪರಿಕ ವಿಧಿ ಗೊನೆ ಮುಹೂರ್ತ ನಡೆಯಿತು. ದೇವಳದ ಪ್ರಧಾನ ಅರ್ಚಕ ವೇದಮೂರ್ತಿ ವಿಎಸ್ ಭಟ್ ಅವರು ಗೊನೆ ಮುಹೂರ್ತ ನೆರವೇರಿಸಿದರು. ದೇವಳದ ಪೂರ್ವಶಿಷ್ಟ ಸಂಪ್ರದಾಯದಂತೆ ಬೆಳಿಗ್ಗೆ ದೇವಳದ ಸತ್ಯಧರ್ಮ ನಡೆಯಲ್ಲಿ ಪ್ರಾರ್ಥನೆ ನೆರವೇರಿಸಿ ಚೆಂಡೆ, ಜಾಗಟೆ, ಶಂಖಧ್ವನಿ ವಾದ್ಯ ಸಹಿತ ದೇವಳದ ರಥಬೀದಿ ಹಾದಿಯಲ್ಲಿ ಮೆರವಣಿಗೆ ಮೂಲಕ ಸಾಗಿ ದೇವಳದ ಪಕ್ಕದ ತೋಟದಲ್ಲಿ ಗೊನೆ ಮುಹೂರ್ತ ನೆರವೇರಿಸಲಾಯಿತು. ಪ್ರಧಾನ ಅರ್ಚಕ ವೇದಮೂರ್ತಿ ವಸಂತ ಕೆದಿಲಾಯಿ ಅವರು ಸಹಕರಿಸಿದ್ದಾರೆ. ಏಪ್ರಿಲ್ 10ರಂದು ಧ್ವಜಾರೋಹಣದೊಂದಿಗೆ ಜಾತ್ರಾ ವಿಧಿವಿಧಾನಗಳು ವಿದ್ಯುಕ್ತವಾಗಿ ಆರಂಭವಾಗಲಿದೆ. ಏಪ್ರಿಲ್ 17ರಂದು ಬ್ರಹ್ಮರಥೋತ್ಸವ ಹಾಗೂ ಪುತ್ತೂರ ಬೆಡಿ ಸಿಡ್ಡಿಮದುಗಳ ಪ್ರದರ್ಶನ ನಡೆಯಲಿದೆ. ಮಹಾಲಿಂಗೇಶ್ವರ ದೇವರ ಗೊನೆ ಮುಹೂರ್ತ ಕಾರ್ಯಕ್ರಮ ಇವತ್ತು ನಡೆದಿದೆ. ಗೊನೆ ಕಡಿಯುವಂಥ ಕಾರ್ಯಕ್ರಮ ಇವತ್ತು ಬೆಳಿಗ್ಗೆ 9:20ಕ್ಕೆ ಇತ್ತು. ಆ ಕಾರ್ಯಕ್ರಮ ಆಗಿ ಜಾತ್ರೆ ಮಹೋತ್ಸವಕ್ಕೆ ಆರಂಭ ಆಗುವಂಥ ಕೆಲಸ ಇವತ್ತಿಂದ ಆಗಿದೆ. 10ನೇ ತಾರೀಕಿನಿಂದ 20 ತಾರೀಕುವರೆಗೆ ಮಹಾಲಿಂಗೇಶ್ವರ ದೇವರ ವರ್ಷಂಪ್ರತಿ ನಡೆಯುವಂಥ ಜಾತ್ರೋತ್ಸವ ನಡೆಯುತ್ತದೆ. ಈ ಸಲ ಒಂದು ಹೊಸ ರೀತಿಯಲ್ಲಿ ಈ ಸಲ ಅನ್ನ ಸಂತರ್ಪಣೆಯನ್ನು ದೇವಸ್ಥಾನದ ಎದುರು ಭಾಗದಲ್ಲಿ ಮಾಡಿದ್ದೇವೆ. ಸುಮಾರು 8ರಿಂದ 10 ಸಾವಿರ ಜನರಿಗೆ ಏಕಕಾಲದಲ್ಲಿ ಊಟ ಮಾಡುವಂಥ ವ್ಯವಸ್ಥೆಗಳನ್ನು ಅಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆನಂತರ ಎದುರುಗಡೆ ಇರುವಂಥ ಗದ್ದೆಯಲ್ಲಿರುವಂಥ ಜಾಗ ಏನಿತ್ತು ಅದನ್ನೆಲ್ಲ ಶುಚಿತ್ವ ಕ್ಲೀನ್ ಮಾಡುವಂಥ ಕೆಲಸ ಮಾಡಿ ಇನ್ನಷ್ಟು ಜನರಿಗೆ ವ್ಯವಸ್ಥಿತವಾಗಿ ಹೋಗಲಿಕ್ಕೆ ಅವಕಾಶವನ್ನು ಮಾಡಿದೆ. ಬೇರೆ ಬೇರೆ ದೇಶದಿಂದ, ರಾಜ್ಯದ ಹೊರಗಿಂದ ನೀವು ಮಕ್ಕಳು, ಮಹಿಳೆಯರು ಎಲ್ಲರನ್ನೂ ಕರ್ಕೊಂಡು ಬರ್ಬೋದು. ಎಲ್ಲರಿಗೆ ಭಕ್ತಾದಿಗಳಿಗೆ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದ್ದೀವಿ. ನೀವು ಬಂದು ದೇವರ ಅನುಗ್ರಹವನ್ನು ಪಡೆಯಬೇಕು ಅಂತ ಈ ಮೂಲಕ ವಿನಂತಿ ಮಾಡ್ಕೊಳ್ತೀವಿ.